ಫ್ರೆಂಡ್ಸ್, ಇವತ್ತು ನಾವು ಎಂತಹ ವ್ಯಕ್ತಿ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದೀವಿ ಅಂದ್ರೆ ಅವನು ಒಂಟಿಯಾಗಿ ಸಮುದ್ರದ ಮಧ್ಯದಲ್ಲಿ ಬರೋಬ್ಬರಿ 438 ದಿನಗಳ ಕಾಲ ಜೀವಂತವಾಗಿದ್ದು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾನೆ. ಹೌದು ಫ್ರೆಂಡ್ಸ್, ನಿಜವಾಗ್ಲೂ ಒಂದು ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಅವನು ಒಂಟಿಯಾಗಿ ಸಮುದ್ರದಲ್ಲಿ ಸರ್ವೈವ್ ಆಗಿದ್ದಾನೆ. ಮೇಲೆ ಆಕಾಶ, ಕೆಳಗೆ ಸಮುದ್ರ, ಎಲ್ಲೂ ನೋಡಿದ್ರೂ ಕೂಡ ನಿಶಬ್ದವಾದ ಭಯಾನಕ ಸಮುದ್ರ. ಯಾವುದೇ ತೀರ ಕಾಣ್ತಿಲ್ಲ, ಯಾವುದೇ ಸಹಾಯವೂ ಸಿಗ್ತಿಲ್ಲ. ಕೇವಲ ಒಂದು ಚಿಕ್ಕದಾದ ದೋಣಿ ಮೃತ್ಯು ರೂಪದಲ್ಲಿ ಕಾಣ್ತಾ ಇರುವ ಸಮುದ್ರ. ಕೇವಲ ಒಂದು ದಿನ ಮೀನುಗಳನ್ನ ಹಿಡಿಬೇಕು ಅಂತ ಸಮುದ್ರಕ್ಕೆ ಹೋದ್ರು. ಆದ್ರೆ ಆ ಭಯಂಕರವಾದ ಸಮುದ್ರ ಅವರನ್ನ 438 ದಿನಗಳ ಕಾಲ ತನ್ನಲ್ಲಿ ಬಂದಿ ಮಾಡ್ಕೊಳ್ತು. ತಿನ್ನೋದಕ್ಕೆ ಆಹಾರ ಇಲ್ಲ, ಕುಡಿಯೋದಕ್ಕೆ ಶುದ್ಧ ನೀರಿಲ್ಲ, ಅವನಿಗೆ ಸಹಾಯ ಮಾಡೋದಕ್ಕೆ ಒಬ್ಬ ಮನುಷ್ಯ ಕೂಡ ಇಲ್ಲ. ಅಂದ್ರೆ ಬದುಕುಳಿಯುವ ನಂಬಿಕೆನೆ ಅವನಿಗಿಲ್ಲ. ಸಾಯೋದು ಪಕ್ಕ ಅಂತ ನಂಬಿದ್ರು. ಆ ದೋಣಿಯಲ್ಲಿ ಇಬ್ಬರು ವ್ಯಕ್ತಿಗಳಿದ್ರು. 4 ತಿಂಗಳ ಒಳಗೆ ಒಂಟಿಯಾಗಿ ಜೀವಿಸೋಕಾಗ್ದೆ ಒಬ್ಬ ವ್ಯಕ್ತಿ ಸಾವನ್ನ ಸ್ವಾಗತ ಮಾಡ್ದ. ಇನ್ನೊಬ್ಬ ಸಾವನ್ನ ಎಡಗಾಲಲ್ಲಿ ಹೊಡೆದು ಜೀವಂತವಾಗಿ ವಾಪಸ್ ಬಂದ. ಫ್ರೆಂಡ್ಸ್, ಈ ವ್ಯಕ್ತಿ ಹೇಗೆ ಇಷ್ಟು ದಿನಗಳ ಕಾಲ ಸಮುದ್ರದಲ್ಲಿ ಒಂಟಿಯಾಗಿ ಜೀವಿಸ್ದ ಅಂತ ನಿಮ್ಗೇನಾದ್ರೂ ಗೊತ್ತಾದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ಆದ್ರೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನಿಮ್ಗೆ ನಾವು ಕೊಡುವ ಮಾಹಿತಿ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ಭೂಮಿಯಲ್ಲಿ 5 ಮಹಾ ಸಮುದ್ರಗಳು ಕಂಡು ಬರುತ್ತೆ. ಅವುಗಳಲ್ಲಿ ಅತಿ ದೊಡ್ಡ ಸಮುದ್ರ ಪಸಿಫಿಕ್ ಓಷನ್. ಇದು ಟೋಟಲ್ ಆಗಿ 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ವಿಸ್ತರಿಸಿಕೊಂಡಿದೆ. ಇದು ಕೇಳಿ ನಿಮ್ಗೆ ಆಶ್ಚರ್ಯವಾಗಬಹುದು. ನಮ್ಮ ಭೂಮಿಯ ಮೇಲಿರುವ ಟೋಟಲ್ ಲ್ಯಾಂಡ್ ಏರಿಯಾ ಕೇವಲ 148 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ವಿಸ್ತರಿಸಿಕೊಂಡಿದೆ ಅಷ್ಟೇ. ಅಂದ್ರೆ ಇದರಲ್ಲಿ 4 ಸಮುದ್ರಗಳನ್ನ ಸೈಡ್ಗೆ ಇಟ್ಟು ಕೇವಲ ಈ ಒಂದು ಸಮುದ್ರದ ಬಗ್ಗೆ ಮಾತನಾಡಿದ್ರೆ ಭೂಮಿಯ ಮೇಲಿರುವ ಕಂಪ್ಲೀಟ್ ಲ್ಯಾಂಡ್ ಏರಿಯಾಗಿಂತ ಇದು ತುಂಬಾನೇ ದೊಡ್ಡದು. ಈ ಪಸಿಫಿಕ್ ಓಷನ್ ಅಲ್ಲಿ ಕೇವಲ ಕೆಲವು ಐಲ್ಯಾಂಡ್ಸ್ ಮಾತ್ರವೇ ಕಂಡು ಬರುತ್ತೆ. ಅವು ಕೂಡ ಎಷ್ಟೊಂದು ಚಿಕ್ಕವು ಅಂದ್ರೆ ಈ ಸಮುದ್ರದಲ್ಲಿ ಅವು ಒಂದು ಚಿಕ್ಕ ಬಿಂದುವಿಗೆ ಸಮ. ಇಲ್ಲಿ ಮತ್ತೊಂದು ಶಾಕಿಂಗ್ ಸಂಗತಿ ಏನಂದ್ರೆ ಅಲ್ಲಿರುವ ತುಂಬಾ ಐಲ್ಯಾಂಡ್ಸ್ ಗಳಲ್ಲಿ ಇದುವರೆಗೂ ಮನುಷ್ಯ ಹೆಜ್ಜೆ ಕೂಡ ಇಡೋದಕ್ಕೆ ಸಾಧ್ಯವಾಗಿಲ್ಲ. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರಾದ್ರೂ ಈ ಪಸಿಫಿಕ್ ಸಮುದ್ರದಲ್ಲಿ ಕಾಣೆಯಾದ್ರೆ ಅವರನ್ನ ಹುಡುಕುವುದು ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ರೆ 2012ರಲ್ಲಿ ಮೆಕ್ಸಿಕೋದ ಒಂದು ಚಿಕ್ಕ ಹಳ್ಳಿಯಾಗಿರುವ ಕೋಸ್ಟಾ ಅಜುಲಾ ಅಲ್ಲಿ ಜೋಶ್ ಅಲ್ವರಿಂಗ ಅನ್ನುವ ಒಬ್ಬ ವ್ಯಕ್ತಿ ವಾಸವಿದ್ದ. ಈತನ ವಯಸ್ಸು ಆಗ ಸುಮಾರು 36 ವರ್ಷಗಳು. ಈತ ಒಬ್ಬ ಎಕ್ಸ್ಪರ್ಟ್ ಮೀನುಗಾರನಾಗಿದ್ದ. 17 ನವೆಂಬರ್ 2012ರಲ್ಲಿ ಜೋಸ್ ತನ್ನ ಒಬ್ಬ ಸ್ನೇಹಿತನ ಜೊತೆಗೆ ಸಮುದ್ರದಲ್ಲಿ ಮೀನುಗಳನ್ನ ಹಿಡಿಯಲು ತನ್ನ ಚಿಕ್ಕ ಬೋಟಲ್ಲಿ ಸಮುದ್ರಕ್ಕೆ ಇಳಿತಾರೆ. ಇವರ ಪ್ಲಾನ್ ಏನಾಗಿತ್ತು ಅಂದ್ರೆ ಸಮುದ್ರದಲ್ಲಿ ಕೇವಲ 30 ಗಂಟೆಗಳ ಕಾಲ ಮೀನುಗಳನ್ನ ಹಿಡಿಬೇಕು. ಯಾಕಂದ್ರೆ ಇವ್ರ ಬೋಟ್ ತುಂಬಾನೇ ಚಿಕ್ಕದು, ಜೊತೆಗೆ ಅವ್ರ ಬಳಿ ಹೆಚ್ಚಿನ ವಸ್ತುಗಳು ಕೂಡ ಇರಲಿಲ್ಲ. ಈ 7 ಅಡಿ ಉದ್ದವಿರುವ ಬೋಟ್ ಅಲ್ಲಿ ಕೇವಲ ಒಂದು ಇಂಜನ್ ಹಾಗೂ ಒಂದು ರೆಫ್ರಿಜರೇಟರ್ ಇತ್ತು. ಅದರಲ್ಲಿ ಅವರು ಮೀನುಗಳನ್ನ ಹಿಡಿದು ಸ್ಟೋರ್ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಕೇವಲ ಒಂದು ದಿನಕ್ಕೆ ಸರಿ ಹೋಗುವಷ್ಟು ಆಹಾರವನ್ನ ಹಾಗೂ ನೀರನ್ನ ತಗೊಂಡು ಹೋಗ್ತಾರೆ. ಆದ್ರೆ ಅವ್ರಿಗೇನ್ ಗೊತ್ತಿತ್ತು, ಮುಂದಿನ 438 ದಿನಗಳ ಕಾಲ ಸಮುದ್ರ ಅವರನ್ನ ಬಂಧಿಸುತ್ತೆ ಅಂತ. ಅವರು ಮೆಕ್ಸಿಕೋದ ನೆಲದಿಂದ ಸುಮಾರು 120 ಕಿಲೋಮೀಟರ್ ದೂರದವರೆಗೂ ಸಮುದ್ರದಲ್ಲಿ ಹೋಗ್ತಾರೆ. ಅಲ್ಲಿ ಅವರ ಬಲೆಯನ್ನ ಸಮುದ್ರಕ್ಕೆ ಹಾಕ್ತಾರೆ. ಆದ್ರೆ ಅದೇ ಸಮಯಕ್ಕೆ ಸಮುದ್ರದಲ್ಲಿ ಒಂದು ಭಯಾನಕವಾದ ತುಫಾನ್ ಬರುತ್ತೆ. ಅವರು ತಮ್ಮ ಪ್ರಾಣವನ್ನ ಕಾಪಾಡ್ಕೊಳ್ಳೋಕೆ ಮೀನುಗಳ ಬಲೆಯನ್ನ ಅಲ್ಲೇ ಬಿಟ್ಟು ವಾಪಸ್ ತೀರದ ಕಡೆ ವೇಗವಾಗಿ ಹೋಗೋದಕ್ಕೆ ಶುರು ಮಾಡ್ಕೊಂಡ್ರು. ಸುಮಾರು 6 ಗಂಟೆಗಳ ಕಾಲ ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ಮೇಲೆ ಬೆಳಿಗ್ಗೆ 7 ಗಂಟೆ ಸುಮಾರಿಗೆ ಅವರು ತೀರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅವ್ರಿಗೆ ಅವರ ಹಳ್ಳಿ ಕೂಡ ಕಾಣಿಸ್ತಾ ಇದೆ. ಅವರು ತುಫಾನಿಂದ ತುಂಬಾನೇ ದೂರವೇನೋ ಬಂದಿದ್ರು. ಆದ್ರೆ ಈಗ ಅವರ ಅದೃಷ್ಟ ಕೈ ಹಿಡಿಲಿಲ್ಲ. ಇನ್ನೇನು ತೀರದಿಂದ 20 ಕಿಲೋಮೀಟರ್ ದೂರದಲ್ಲಿರುವಾಗ ಅವರ ಬೋಟ್ ನ ಇಂಜನ್ ಕೆಟ್ಟೋಗುತ್ತೆ. ಅವರ ಬಳಿ ಬೋಟ್ ಅನ್ನ ಕಂಟ್ರೋಲ್ ಮಾಡುವ ಸೀಲ್ ಕೂಡ ಇರ್ಲಿಲ್ಲ. ಆದ್ರೆ ಅವ್ರ ಬಳಿ ಒಂದು ರೇಡಿಯೋ ಇತ್ತು. ಅದನ್ನ ಬಳಸ್ಕೊಂಡು ಅವರ ಲೊಕೇಶನ್ ಅನ್ನ ಅವರ ಬಾಸ್ಗೆ ಸೆಂಡ್ ಮಾಡ್ತಾರೆ. ಆ ಕಡೆಯಿಂದ ರೀಪ್ಲೇ ಬರೋಷ್ಟರಲ್ಲಿ ಒಂದು ಭಯಂಕರವಾದ ಘಟನೆ ನಡೆಯುತ್ತೆ. ಅವರ ರೇಡಿಯೋದ ಬ್ಯಾಟರಿ ಕೂಡ ಖಾಲಿಯಾಗುತ್ತೆ. ಅದೇ ಸಮಯಕ್ಕೆ ಸಮುದ್ರದಲ್ಲಿ ಬೀಸ್ತಾ ಇರುವ ವೇಗವಾದ ಗಾಳಿ ಅವರನ್ನ ಮತ್ತೆ ಸಮುದ್ರದ ಒಳಗೆ ಎಳೆಯುತ್ತೆ. ಈಗ ಅವ್ರಿಗೆ ಕಾಣಿಸ್ತಾ ಇದ್ದ ತೀರ ನಿಧಾನಕ್ಕೆ ಕಣ್ಮರೆಯಾಗ್ತಾ ಇದೆ. ಅವರ ಬಾಸ್ ಅವರನ್ನ ಹುಡುಕೋದಕ್ಕೆ ಒಂದು ಸರ್ಚ್ ಟೀಮ್ ಅನ್ನ ಕೂಡ ಕಳಿಸ್ತಾರೆ. ಅವರನ್ನ ಪಸಿಫಿಕ್ ಓಷನ್ ಅಲ್ಲಿ ತುಂಬಾ ದಿನಗಳ ಕಾಲ ಹುಡುಕ್ತಾರೆ. ಆದ್ರೆ ಆಲ್ರೆಡಿ ತುಂಬಾನೇ ಲೇಟ್ ಆಗೋಗಿದೆ. ರೇಡಿಯೋ ಸಿಗ್ನಲ್ ಕಳಿಸಿದ 5 ದಿನಗಳಲ್ಲಿ ಅವರು ತೀರದಿಂದ ಸುಮಾರು 450 ಕಿಲೋಮೀಟರ್ ದೂರದ ಸಮುದ್ರವನ್ನ ಸೇರ್ಕೊಂಡಿದ್ದಾರೆ. ಅಂದ್ರೆ
ಯಾಕಂದ್ರೆ ಅವರು ಸಮುದ್ರದ ಎಂತಹ ಪ್ರದೇಶವನ್ನ ಸೇರ್ಕೊಂಡಿದ್ದಾರೆ ಅಂದ್ರೆ ಸುತ್ತಲೂ ಅವ್ರಿಗೆ ಕೇವಲ ಸಮುದ್ರದ ನೀರು ಬಿಟ್ರೆ ಬೇರೆ ಏನು ಕಾಣಿಸ್ತಿಲ್ಲ. ಅವ್ರಿಗೆ ಗೊತ್ತಿತ್ತು ಈ ವಿಶಾಲವಾದ ಸಮುದ್ರದಲ್ಲಿ ಅವರ ಚಿಕ್ಕ ಬೋಟನ್ನ ಹುಡುಕೋದು ತುಂಬಾನೇ ಕಷ್ಟ ಅಂತ. ಅವ್ರ ಬಳಿ ಫ್ಲೇರ್ ಗನ್ ಕೂಡ ಇಲ್ಲ. ಈಗ ಅವ್ರಿಗೆ ಅರ್ಥವಾಗಿತ್ತು ಅವರು ಬದುಕುಳಿಯುವ ಚಾನ್ಸ್ 1% ಗಿಂತ ಕಡಿಮೆ ಇದೆ. ಅವ್ರು ತಗೊಂಡ್ ಬಂದಿದ್ದ ಊಟ ನೀರು ಆಲ್ರೆಡಿ ಖಾಲಿಯಾಗಿದೆ. ಇದರಿಂದ ಅವರ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಲು ಅವರು ತಮ್ಮ ಬೋಟ್ ಮೇಲೆ ಬಂದು ಕೂರ್ತಾ ಇದ್ದ ಕೆಲವು ಪಕ್ಷಿಗಳನ್ನ ಕೈಯಲ್ಲೇ ಹಿಡಿಯೋದಕ್ಕೆ ಶುರು ಮಾಡ್ಕೊಂಡ್ರು. ಇಲ್ಲ ಬೋಟಿನ ಸುತ್ತಮುತ್ತ ಕಾಣಿಸುವ ಮೀನುಗಳನ್ನ ಹಿಡಿದು ಅದರ ಹಸಿ ಮಾಂಸವನ್ನ ತಿನ್ನೋದಕ್ಕೆ ಶುರು ಮಾಡ್ಕೊಂಡ್ರು. ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಳ್ತೀನಿ, ಸಮುದ್ರದ ಉಪ್ಪು ನೀರನ್ನ ಕುಡಿಯೋದ್ರಿಂದ ಮನುಷ್ಯ ಬೇಗನೆ ಸತ್ತು ಹೋಗ್ತಾನೆ. ಅದಕ್ಕವರು ಸಮುದ್ರದಲ್ಲಿ ತೇಲಿ ಬರ್ತಾ ಇದ್ದ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ತಗೊಂಡು ಅದರಲ್ಲಿ ಮಳೆ ನೀರನ್ನ ಹಿಡ್ಕೊಂಡು ಕುಡಿಯೋದಕ್ಕೆ ಶುರು ಮಾಡಿದ್ರು. ಕೆಲವು ಬಾರಿ ಮಳೆ ಬರ್ದೇ ಇದ್ದಾಗ ಅವರು ತಮ್ಮ ದಾಹವನ್ನ ನೀಗಿಸೋಕೆ ಮೀನುಗಳು ಇಲ್ಲ ಆಮೆಗಳ ರಕ್ತವನ್ನ ಕುಡಿತಾ ಇದ್ರು. ಅದು ಕೂಡ ಅವ್ರಿಗೆ ಸಿಕ್ಕರೆ, ಇಲ್ಲ ಅಂದ್ರೆ ಏನೂ ಇಲ್ಲ. ನಿಧಾನಕ್ಕೆ ದಿನಗಳು ಮುಗಿದು ತಿಂಗಳುಗಳು ಕೂಡ ಕಳೆದು ಇಬ್ಬರು ಎಂತಹ ಮೆಂಟಲ್ ಟಾರ್ಚರ್ ಅನ್ನ ಪ್ರತಿದಿನ ಅನುಭವಿಸ್ತಾ ಇದ್ರು ಅಂದ್ರೆ ಅದನ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಿಲ್ಲ. ಆ ಟಾರ್ಚರ್ ಅನ್ನ ಭರಿಸೋದಕ್ಕಾಗದೆ ಜೋಶ್ನ ಸ್ನೇಹಿತ 4 ತಿಂಗಳ ನಂತರ ಆತ್ಮಹತ್ಯೆ ಮಾಡಿಕೊಂಡ. ಈಗ ಈ ಚಿಕ್ಕ ಬೋಟ್ ಅಲ್ಲಿ ಮಾತಾಡೋಕೆ ಕೂಡ ಅವನ ಜೊತೆ ಯಾರು ಇಲ್ಲ. ಆ ಸಮುದ್ರದಲ್ಲಿ ಒಂಟಿಯಾಗಿ ಬದುಕೋದಕ್ಕೆ ಶುರು ಮಾಡ್ದ. ಈಗ ಅವನಿರುವ ಪ್ರದೇಶವನ್ನ ಜಗತ್ತಿನ ಅತ್ಯಂತ ಭಯಂಕರವಾದ ಪ್ರದೇಶ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಆ ಜಾಗದಲ್ಲಿ ಮನುಷ್ಯರ ಸಂಚಾರವೇ ಇರೋದಿಲ್ಲ. ಕಾರ್ಗೋ ಶಿಪ್ಸ್ ಕೂಡ ಅಪರೂಪಕ್ಕೆ ಒಂದು ಬಾರಿ ಪ್ರಯಾಣಿಸುತ್ತೆ. ಮೆಕ್ಸಿಕೋದ ತೀರವನ್ನ ಬಿಟ್ಟು ಈಗಾಗ್ಲೇ 6 ತಿಂಗಳಿಗಿಂತ ಹೆಚ್ಚಿನ ದಿನಗಳೇ ಆಗೋಗಿದೆ. ಜೊತೆಗೆ ತನ್ನ ಸ್ನೇಹಿತನನ್ನ ಕೂಡ ಕಳ್ಕೊಂಡಿದ್ದಾನೆ. ಇದರಿಂದ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿದ್ದ. ಒಂದು ದಿನ ಜೋಶ್ಗೆ ದೂರದ ಸಮುದ್ರದಲ್ಲಿ ಒಂದು ಕಾರ್ಗೋ ಶಿಪ್ ಕಾಣಿಸುತ್ತೆ. ಕಳೆದ 6 ತಿಂಗಳಿಂದ ಅವನು ನೋಡಿದ ಮೊಟ್ಟ ಮೊದಲ ಕಾರ್ಗೋ ಶಿಪ್ ಅದು. ಅದನ್ನು ನೋಡಿದ ಕೂಡ್ಲೆ ಅವನಿಗೆ ಬದುಕುವ ಆಸೆ ಮತ್ತೆ ಹುಟ್ಕೊಳ್ತು. ಜೋಶ್ ಅವರನ್ನ ಜೋರಾಗಿ ಕೂಗಿ ಕರ್ದ. ಆದ್ರೆ ಅವ್ರಿಗೆ ಈ ಚಿಕ್ಕ ಬೋಟ್ ಕಾಣಿಸೋದೇ ಇಲ್ಲ. ನಿಧಾನಕ್ಕೆ ಆ ಕಾರ್ಗೋ ಶಿಪ್ ಕೂಡ ಕಣ್ಮರೆಯಾಗುತ್ತೆ. ಅವನು 11 ತಿಂಗಳಲ್ಲಿ ಬರೋಬ್ಬರಿ 8,000 ಕಿಲೋಮೀಟರ್ಗಳು ಬೋಟ್ ಅಲ್ಲಿ ಪ್ರಯಾಣಿಸಿದ್ದ. ಅವನ ಬಟ್ಟೆಗಳು ಕೂಡ ಹರಿದೋಗಿದ್ವು. ಈಗ ಸೂರ್ಯನ ಕಿರಣಗಳಿಂದ ತಪ್ಪಿಸ್ಕೊಳ್ಳಲು ಅವನ ಬಳಿ ಏನೂ ಇರ್ಲಿಲ್ಲ. ಕೊನೆಗೂ ಅವನ ಅದೃಷ್ಟ ಕೈ ಹಿಡಿಯುವ ಸಮಯ ಬಂದೇ ಬಿಡ್ತು. 30 ಜನವರಿ 2014ನೇ ತಾರೀಕಿನಂದು ಅವನಿಗೆ ಸಮುದ್ರದಲ್ಲಿ ಒಣಗಿರುವ ತೆಂಗಿನಕಾಯಿಗಳು ಕಂಡು ಬರುತ್ತೆ. ಆಗ ಅವನಿಗೆ ಅರ್ಥವಾಯ್ತು ಅವನ ಹತ್ತಿರದಲ್ಲಿ ಯಾವುದು ಐಲ್ಯಾಂಡ್ ಇದೆ ಅಂತ. ಸ್ವಲ್ಪ ಹೊತ್ತು ಆದ್ಮೇಲೆ ಅವನಿಗೆ ನಿಜವಾಗ್ಲೂ ಒಂದು ಐಲ್ಯಾಂಡ್ ಕಾಣಿಸುತ್ತೆ. ಮತ್ತೆ ಈ ಐಲ್ಯಾಂಡ್ ಕೂಡ ಎಲ್ಲಿ ಮಿಸ್ ಆಗುತ್ತೋ ಅಂತ ಅವನು ಹೆದರಿ ಅಲ್ಲಿಂದ ಈಜುತ್ತಲೇ ತೀರವನ್ನ ಸೇರ್ಕೊಂಡ. ಕಳೆದ 438 ದಿನಗಳ ನಂತರ ಅವನು ಮೊದಲ ಬಾರಿಗೆ ನೆಲದ ಮೇಲೆ ಕಾಲಿಡ್ತಾ ಇದ್ದಾನೆ. ಅವನು ಐಲ್ಯಾಂಡ್ ಗೆ ಬಂದ್ಮೇಲೆ ಒಂದು ಚಿಕ್ಕ ಮನೆ ಕಾಣಿಸುತ್ತೆ. ಆಗ್ಲೇ ಅವನು ಮೊದಲ ಬಾರಿಗೆ ಮನುಷ್ಯರನ್ನ ಭೇಟಿಯಾಗಿದ್ದು. ಇದು ಮಾರ್ಷಲ್ ಐಲ್ಯಾಂಡ್ಸ್ ನ ಒಂದು ರಿಮೋಟ್ ಐಲ್ಯಾಂಡ್ ಆಗಿತ್ತು. ಅದನ್ನ ಈಬೋನ್ ಅಟೋಲ್ ಅಂತ ಕರೆಯಲಾಗುತ್ತೆ. ಅವನು ಸಮುದ್ರಕ್ಕೆ ಇಳಿದ ತೀರದಿಂದ ಈ ಐಲ್ಯಾಂಡ್ ಸುಮಾರು 11,000 ಕಿಲೋಮೀಟರ್ ದೂರದಲ್ಲಿದೆ. ಇದು ಅವನ ಅದೃಷ್ಟನೇ. ಯಾಕಂದ್ರೆ ಒಂದು ವೇಳೆ ಈ ಐಲ್ಯಾಂಡ್ ಕೂಡ ಮಿಸ್ ಆದ್ರೆ ಮತ್ತೆ ಅವನು ಫಿಲಿಪೀನ್ಸ್ ಬರೋವರೆಗೂ ಕಾಯ್ಬೇಕಿತ್ತು. ಅದು ಈ ಐಲ್ಯಾಂಡ್ ಇಂದ ಬರೋಬ್ಬರಿ 5,000 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ವಾಪಸ್ ಅವನನ್ನ ಮನೆಗೆ ಕಳಿಸಲಾಗುತ್ತೆ. ಅಲ್ಲಿಗೆ ಹೋದ್ ಕೂಡ್ಲೆ ಅವನಿಗೆ ಮತ್ತೊಂದು ಸಮಸ್ಯೆ ಎದುರಾಯ್ತು. ಹೌದು, ವಾಪಸ್ ಬಂದ್ಮೇಲೆ 438 ಡೇಸ್ ಅನ್ನುವ ಒಂದು ಪುಸ್ತಕವನ್ನ ಬರೆದು ಪಬ್ಲಿಷ್ ಮಾಡ್ತಾನೆ. ಆದ್ರೆ ತನ್ನ ಸ್ನೇಹಿತನನ್ನ ಅವನೇ ಕೊಂದಿದ್ದಾನೆ ಅನ್ನುವ ಆರೋಪ ಹಾಕಿ ಅವನ ಮೇಲೆ ಕೇಸ್ ಹಾಕಲಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ವರ್ಷದ ಹಿಂದೆ ಮೀನುಗಳನ್ನ ಹಿಡಿಯೋದಕ್ಕೆ ಸಮುದ್ರಕ್ಕೆ ಹೋದವನು ಸಡನ್ ಆಗಿ ಕಣ್ಮರೆಯಾಗ್ತಾನೆ. ಅವನನ್ನ ಹುಡುಕೋದಕ್ಕೆ ಒಂದು ಸರ್ಚ್ ಟೀಮ್ ಅನ್ನ ಕೂಡ ಮಾಡ್ತಾರೆ. ತುಂಬಾ ದಿನಗಳಾದ್ರೂ ಕೂಡ ಅವರ ಸುಳಿವೇ ಸಿಗೋದಿಲ್ಲ. ಇದರಿಂದ ಮೆಕ್ಸಿಕೋದ ಗವರ್ನಮೆಂಟ್ ಅವರು ಸತ್ತು ಹೋಗಿದ್ದಾರಂತ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡುತ್ತೆ. ಅಂದ್ರೆ ಸತ್ತು ಹೋಗಿದ್ದಾನಂತ ಅಂದ್ಕೊಂಡಿದ್ದ ವ್ಯಕ್ತಿ ಮತ್ತೆ ಜೀವಂತವಾಗಿ ಬಂದ್ರೆ ಅವರ ಕುಟುಂಬದವರಿಗೆ ಹೇಗಾಗಿರ್ಬೇಡ. ಸೊ ದಟ್ ವಾಸ್ ದ ಇನ್ಫಾರ್ಮ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.